ನಾನು ಯಾರ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಸರ್ಕಾರ ಎಲ್ಲದಕ್ಕೂ ಕಡಿವಾಣ ಹಾಕಿ ಹಂತ ಹಂತವಾಗಿ ಸರಿಪಡಿಸುವಂಥ ಕೆಲಸ ಮಾಡ್ತಾ ಇದೆ. ಅದು ಕೆಲವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ BJPಯವರು JDS ಆರೋಪ ಮಾಡ್ತಾರೆ. ಈಗ ನಮಗೆ ಟ್ಯಾಕ್ಸ್ ಕೊಡ್ತಾರಾ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಲಿ 5 ಲಕ್ಷ ಕೋಟಿ ರೂಪಾಯಿ ಹಣ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ಕೊಡ್ಲಿ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತಲಿ, ನೀರಾವರಿ ಯೋಜನೆಗಳನ್ನು ಮಂಜೂರು ಮಾಡಿಸ್ಕೊಡ್ತೀನಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು. ಈಗ ಮಂತ್ರಿಗಳಿದ್ದಾರೆ, ಪ್ರೆಷರ್ ಹಾಕ್ಲಿ, ಹೇಳಿದಾರೆ ಪ್ರಧಾನಮಂತ್ರಿಗಳಿಗೆ. ನನ್ನನ್ನು ಯಾರು ಬಂದು ಕೇಳಲಿಲ್ಲ ಅಂತಾರೆ. ಅದು ಜವಾಬ್ದಾರಿ ಅಲ್ವಾ ಒಬ್ಬ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ನಾಯಕರಿಗೆ? ಅದು ಅವರ ಜವಾಬ್ದಾರಿ ಆಗ್ತದೆ. ನಾನು ಹೆಚ್ಚಿಗೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಸೊ ಅವ್ರೇನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲಿ ಕೆಲಸ ಕಡಿಮೆ ಅಂತ ಕಾಣಿಸ್ತದೆ, ಬೆಂಗಳೂರಲ್ಲೇ ಇರ್ತಾರೆ. ಮೊದಲು ಬೆಂಗಳೂರು ಟನಲ್ ಅನ್ನು ವಿರೋಧ ಮಾಡಿದ್ರು, ನಿನ್ನೆ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿಗಳು. ಟನಲ್ಗೂ ಕೂಡ ಒಂದು ಸರ್ಕಾರ ವತಿಯಿಂದ ಮಾಡ್ತಿದ್ದಾರೆ. ನೋಡಪ್ಪ, ಅವರ ಹೇಳಿಕೆಗಳೇನಿದೆ ಅದು ಒಂದೊಂದು ಸಾರಿ ಒಂದೊಂದು ರೀತಿ ಇರ್ತದೆ. ಬೆಂಗಳೂರಿನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. 27ನೇ ತಾರೀಕು ನಾವು ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರು ಬಹಳಷ್ಟು ಕಣ್ಣಿಗೆ ಕಾಣದಷ್ಟು ದೂರ ಬೆಳೆದುಬಿಟ್ಟಿದೆ. ವಿಶ್ವದ ಭೂಪಟದಲ್ಲಿ ಸಮಸ್ಯೆಗಳನ್ನು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೊ ಈಗ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಕಸದ ಸಮಸ್ಯೆ ಇದೆ. ಇದೆಲ್ಲವನ್ನು ಕೂಡ ಶಾರ್ಟ್ ಟರ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಲಾಂಗ್ ಟರ್ಮ್ ಪ್ಲಾನನ್ನು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಯೋಜನೆಯನ್ನು, ಸುಮಾರು ಮೆಟ್ರೋ ವಿಸ್ತರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಬರ್ಬನ್ ರೈಲ್ಗೆ ಹಣವನ್ನು ನೀಡ್ತಾ ಇದ್ದಾರೆ, ಮತ್ತೊಂದು ಕಡೆ ಟನಲ್ಗೆ ನಾರ್ತ್ ಸೌತು ಈಸ್ಟ್ ವೆಸ್ಟು ಟನಲನ್ನು ಮಾಡಲಿಕ್ಕೆ ಕಾರ್ಯಸೂಚಿಯನ್ನು ತಯಾರಾಗಿದೆ. ಫ್ಲೈಓವರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ರಸ್ತೆಗೆ, ಮುಖ್ಯ ರಸ್ತೆಗಳೇನಿದೆ, ಪ್ರಮುಖ ರಸ್ತೆಗಳೇನಿದೆ, ಆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸುಮಾರು 10,000 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನವನ್ನು ನಿಗದಿ ಮಾಡಿದ್ದಾರೆ. ಸೊ ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದರೆ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆನ ನೋಡಬೇಕಾಗ್ತದೆ, ಎರಡನೇದು ವಿನ್ಯಾಸವನ್ನು ನೋಡಬೇಕಾಗ್ತದೆ, ಎಸ್ಟಿಮೇಟ್ಸ್ ಮಾಡಬೇಕಾಗ್ತದೆ, ಅಪ್ರೂವಲ್ ತಗೋಬೇಕಾಗ್ತದೆ. ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಇನ್ನು ಮುಂದಿನ 6 ತಿಂಗಳೊಳಗಡೆ ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಹಂತ ಹಂತವಾಗಿ ಗ್ರೌಂಡ್ ಆಗುವಂಥ ಸಾಧ್ಯತೆಗಳಿದೆ. ಏನಿಲ್ಲ, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದು ಕೋಲಾರದ ಭರ್ಜರಿ ಏನಿಲ್ಲ, ಚುನಾವಣೆ ನಡೀತಾ ಇದೆ. ಚುನಾವಣೆಗಳು ನಡೆದಾಗ ಭರ್ಜರಿ ಅನ್ನಿಸ್ತದೆ, ಚುನಾವಣೆ ಆದಮೇಲೆ ಅದು ಭರ್ಜರಿ ಹೊರಟೋಗಿರುತ್ತೆ. ಸದ್ಯಕ್ಕೆ ಈಗ ನಾನು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ, ಅಷ್ಟು ಮಾತ್ರ ನನಗೆ ಗೊತ್ತು. ನನಗೆ ಸ್ವಲ್ಪ ಕೇಳಿದೆ. ನಾನು ಸ್ವಲ್ಪ ದಿನ ಎಲ್ಲವನ್ನು ಬಿಟ್ಟು ಬರೀ ಸಾರ್ವಜನಿಕರಿಗೆ ಕಾರ್ಯಕರ್ತನಾಗಿದ್ದು ಜೊತೆಯಲ್ಲಿ ಇದ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಆಶಯ ಇತ್ತು. ಎಲ್ಲ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಇವತ್ತು ಬಮೂಲ್ನ ಅಧ್ಯಕ್ಷನಾಗಿದ್ದೇನೆ. ಅಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಾಕಷ್ಟಿವೆ. ಸೊ ಅದರಲ್ಲಿ ಏನು ಬದಲಾವಣೆಗಳನ್ನು ತರ್ಬೋದು, ಯಾವ ರೀತಿಯಾಗಿ ಬಮೂಲ್ ವ್ಯಾಪ್ತಿ ಕೂಡ ಭಾಳ ದೊಡ್ಡದು. ಸುಮಾರು 18 ಲಕ್ಷ ಲೀಟರ್ಗೂ ಹೆಚ್ಚು ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಸೊ ಅದರ ಯಾವ ರೀತಿಯಾಗಿ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಬೋದು, ಹೆಚ್ಚುವರಿ ಮಾಡ್ಬೋದು, ಮತ್ತು ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಬೋದು. ಸೊ ಇವತ್ತು ಕಾಂಪಿಟೇಷನ್ನು ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹಾಲುಗಳು ಬರ್ತಾ ಇದೆ.
ಖಾಸಗಿ ಒಡೆತನ ಇರ್ತಕ್ಕಂಥವರು ಕೂಡ ಸಾಕಷ್ಟು ಕಾಂಪಿಟೇಷನನ್ನು ಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಸರಿ ಮಾಡಿಸ್ಬೇಕಾದಂಥದ್ದು ನಮ್ಮ ಹೊಸ ಆಡಳಿತ ಮಂಡಳಿಯ ಮೇಲೆ ಇದೆ. ಈಗ ನಾವು ಆಡಳಿತ ಮಂಡಳಿ ಸಭೆ ಇನ್ನೊಂದು ವಾರದೊಳಗಡೆ ಸಭೆ ಸೇರಿ ಅವರ ಎಲ್ಲರ ಸಲಹೆಗಳನ್ನು ಸಮಸ್ಯೆಗಳನ್ನು ಆಲಿಸಿ ನಂತರ ಕೆಲವೊಂದಷ್ಟು ಬದಲಾವಣೆಗಳನ್ನು ಹೊಸ ರೂಪ ಕೊಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ಮಾರುಕಟ್ಟೆ ವಿಸ್ತರಣೆಗೆ ಮತ್ತು ರೈತರಿಗೆ ಅನುಕೂಲ ಮಾಡೋ ವಿಚಾರದಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಮಾಡ್ತೇವೆ. ಸರ್ಕಾರವನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಜೊತೆನೂ ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಏನು ಒಕ್ಕೂಟದ ವ್ಯವಸ್ಥೆಗೆ ಒಂದು ಶಕ್ತಿ ತುಂಬಲಿಕ್ಕೆ ಸರ್ಕಾರದ ಬೆಂಬಲವನ್ನು ಕೂಡ ಕೋರ್ತೇವೆ. ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಕೆಎಂಎಫ್ಗೆ ಎಂಟ್ರಿ ಆಗ್ತಾ ಇದ್ದಾರೆ, ಈ ಕಡೆ ನೀವು ಕೂಡ ಎಂಟ್ರಿ ಆಗ್ತಿದ್ದೀರಿ ಅಂತೇಳಿ ಈಗ ತಪ್ಪು ಫೈಟ್ ಆಗ್ಬೋದು ಅಂತಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಕೂಡ ನನ್ನ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು. ಅವತ್ತೇ ಹೇಳಿದ್ನಲ್ಲ ಗುರು, ಅವೆಲ್ಲ ಮುಂದೊಂದು ದಿನಗಳನ್ನ ನೋಡೋಣ. ರಾಜಕಾರಣ ಏನೇ ಅಂತ ಪೂರ್ತಿ ಆದ್ಮೇಲೆ ತಾನೆ. ಇನಿಷಿಯಲ್ ಎನ್ಕ್ವೈರಿ ಅಟೆಂಡ್ ಮಾಡಿ ಬಂದಿದ್ದೀನಿ, ಆಮೇಲೆ ಉಳಿದಿತ್ತು ನೋಡೋಣ. ಆಫ್ ಮಾಡಿಕೊಡ್ರಪ್ಪ.